ವಿಶ್ವ, ಯಾಕೋ ಒಂಥರ ಇದೆಯಾ? ಎಲ್ಲಿಗೋಗಿದ್ದೆ? ಅದೇ ಚಂದನ ಅವರು ದೇವಸ್ಥಾನದಲ್ಲಿದ್ರಲ್ಲ ಅಪ್ಪ, ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಬರೀ ನೋಡ್ಕೊಂಬರೋದು ಅಂತ ಹೇಳ್ತೀಯಲ್ವ, ಕರ್ಕೊಂಬರೋದಲ್ವಾ? 3 ದಿವಸ ಆಯ್ತಲ್ವಾ? ಇನ್ನೂ ಪೂಜೆ ಮುಗ್ದಿಲ್ವಾ? ಪೂಜೆ ಎಲ್ಲ ಮುಗಿತಪ್ಪ, ಇನ್ನು ಯಾವುದೋ ಒಂದು ಸೇವೆ ಇದೆಯಂತೆ, ಅದನ್ನು ಮಾಡ್ತಿದ್ದಾರೆ. ಏನು ತಮಾಷೆ ಮಾಡ್ತಾ ಇದ್ದೀರಾ? ಇಷ್ಟು ದಿನ ಪೂಜೆ ವ್ರತ ಅಂತ ಹೇಳಿ ಇವಾಗ ಸೇವೆ ಅಂತ ಹೇಳ್ತೀಯಲ್ಲ, ನನಗೇನೋ ನೀನು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೆ ಅಂತ ಅನಿಸ್ತಿದೆ. ನಿಜ ಹೇಳು, ಚಂದನ ಎಲ್ಲಿ? ಅಪ್ಪ ಅದೇ ಸೇವೆ ಅಂದರೆ ಅಮ್ಮ ಹರಕೆ ಹೊತ್ತಿದ್ರಲ್ಲ, ಅದನ್ನು ಪೂರೈಸೋದಕ್ಕೆ ಚಂದನ ಸೇವೆ ಮಾಡ್ತಿದ್ದಾರೆ. ಅದೇ 11 ದಿನ ಸೇವೆ ಮಾಡಿ ಅದಾದಮೇಲೆ ಅವ್ರ ಹೆಸರಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿಸ್ಬೇಕಂತೆ. ಹಾಗೆ ಮಾಡೋದ್ರಿಂದ ಅವ್ರ ಜೀವನದಲ್ಲಿರೋ ಸಮಸ್ಯೆ ಎಲ್ಲ ಪರಿಹಾರ ಆಗಿ ಅವ್ರ ಸಂಸಾರದಲ್ಲಿರೋ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತಂತೆ. ಹಾಗಂತ ಅಮ್ಮ ಹರಕೆ ಹೊತ್ತಿದ್ರಲ್ಲ, ಅದಕ್ಕೆ ಆ ಸೇವೆನ ಮಾಡ್ತಿದ್ದಾರೆ. 11 ದಿನನಾ? 3 ದಿನ ಅಂಥೇಳಿ ಈಗ 11 ದಿನ ಅಂತ ಹೇಳ್ತಿದ್ಯಲ್ಲೋ? ನೀವೆಲ್ಲ ಪೂಜೆ ಹೆಸರಲ್ಲಿ ಹುಡುಗಾಟ ಆಡ್ತಿದ್ದೀರಾ. ಅಲ್ಲ, ಅಷ್ಟು ದಿನ ಆ ಹುಡುಗಿ ಹೇಗಿರ್ತಾಳೆ ಅಲ್ಲಿ ವ್ಯವಸ್ಥೆ ಹೇಗಿರುತ್ತೆ? ಅಲ್ಲ, ನಾನೇನಾದರೂ ಫೋನ್ ಮಾಡಿದ್ರೆ ಅವಳು ರಿಸೀವ್ ಮಾಡ್ತಾನೆ ಇಲ್ಲ. ಆ ದೇವಸ್ಥಾನ ಎಲ್ಲಿದೆ ಅಂತ ಹೇಳು, ನಾನೇ ಹೋಗ್ತೀನಿ. ಹೇಳಿದ್ನಲ್ಲ ಅಪ್ಪ, ಅವ್ರಿಗೇನೂ ಸಮಸ್ಯೆ ಆಗದಿರೋ ಥರ ನಾನೆಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಅದು ಅಲ್ಲದೆ ಅವರು ಸೇವೆ ಮಾಡಿ ಸುಸ್ತಾಗಿರ್ತಾರೆ, ಅದಕ್ಕೆ ನಿಮ್ಮ ಫೋನ್ ಪಿಕ್ ಮಾಡಿರಲ್ಲ. ಏನೋ ನೀನು ಹೇಳ್ತಿರೋದು ನನಗೆ ಸಮಾಧಾನ ಆಗ್ತಾಯಿಲ್ಲ. ನಾನು ಚಂದನನ್ನ ನೇರವಾಗಿ ನೋಡಬೇಕು. ಈ ಪೂಜೆ ಸೇವೆ ಇವೆಲ್ಲ ಸುಮ್ಮನೆ ಅಲ್ಲ. ಆ ಹುಡುಗಿಗೆ 4 ಜನದ ಎದುರು ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ಅಂಥವಳು ಅವಳೊಬ್ಬಳೇ ಹೇಗೋ ಇರ್ತಾಳೆ ಅಲ್ಲಿ. ಇಲ್ಲ, ನಾನು ಅಲ್ಲಿಗೆ ಹೋಗಬೇಕು. ನಾನು ಅವಳನ್ನ ನೇರವಾಗಿ ನೋಡಬೇಕು, ಆವಾಗಲೇ ಸಮಾಧಾನ. ಅಪ್ಪ ನಾನು ಹೇಳಿದ್ನಲ್ಲ, ಅವರು ಧ್ಯಾನ ಸ್ಥಿತಿಯಲ್ಲಿ ಇರ್ತಾರಲ್ವಾ, ನೀವು ಹೋದರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ನಾನು ಶಾಸ್ತ್ರಿಗಳಿಗೆ ಕಾಲ್ ಮಾಡಿ ಕೇಳ್ತೀನಿ ನೀವು ಯಾವಾಗ ಬರ್ಬೋದು ಅಂತ, ಅವಾಗ ಹೋಗಿ ಬನ್ನಿ. ಏನೋ ಒಂದು ಹೇಳಿ ನಾನು ಬಾಯಿನ ಮುಚ್ಚಿಸ್ಬಿಡ್ತೀರ ನೀವು. ಸರಿ, ನಿನಗೇನು ಬೇಕೋ ಅದು ನೀನು ಮಾಡು, ನನಗೇನು ಬೇಕೋ ಅದು ನಾನು ಮಾಡ್ಕೊಳ್ತೀನಿ. ಏನೋ ವಿಶ್ವ ಇದು, ಮಾವ ನೋಡಿದ್ರೆ ಚಂದನ ಅವ್ರನ್ನ ನೋಡಲೇಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ನೀನು ಹೇಗೋ ಕಂಟ್ರೋಲ್ ಮಾಡ್ತೀಯಾ? ಯಾಕೋ ಡಲ್ ಆಗಿದೆಯಾ? ಅಲ್ಲೇನಾದರೂ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಏನಾಗಿಲ್ಲ ತಾನು. ಜಾನುನ ಅವ್ರ ಗಂಡನ ಮನೆ ಕಳಿಸ್ತಾರೆ. ವಾವ್, ಎಂಥ ಖುಷಿ ವಿಷಯ ಹೇಳ್ತಿದ್ಯಲ್ಲೋ. ಅಂತೂ ಇಂತೂ ಅವ್ರ ಗಂಡನ ಮನೆಗೆ ಹೋದ್ರಾ? ನನಗೆ ತುಂಬಾ ಖುಷಿ ಆಗ್ತಿದೆ. ಮದುವೆ ಆಗಿರೋ ಹೆಣ್ಮಕ್ಳು ಅವ್ರ ಗಂಡನ ಮನೇಲಿರೋದೇ ಸೇಫ್. ಅವಳ ಗಂಡನ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ ತಾನು, ಮತ್ತೆ ಏನಾದರೂ ಜಾನಕ್ಕೆ ತೊಂದರೆ ಕೊಡ್ತಾನೆ ಅಂತ ಭಯ ಆಗ್ತಿದೆ. ನೀನು ಯಾಕೋ ಭಯ ಪಡ್ತಿದ್ಯಾ? ಜಾನು ಅವರು ಎಷ್ಟು ಸ್ಟ್ರಾಂಗ್ ಅಂತ ನಿನಗೆ ಗೊತ್ತಲ್ವಾ? ಅವರು ಅವ್ರ ಗಂಡನ ಮನೆಗೆ ಹೋಗಿದ್ದಾರೆ ಅಂತಂದಮೇಲೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಲ್ವಾ? ನೀನು ತಿಳ್ಕೊಂಡಿರೋದು ಅರ್ಧ ವಿಷಯ ಮಾತ್ರ ತಾನು. ಪೂರ್ತಿ ವಿಷಯ ಗೊತ್ತಾದರೆ ಇಷ್ಟು ಖುಷಿ ಪಡ್ತಿರ್ಲಿಲ್ಲ. ಜಯಂತ್ ಮನುಷ್ಯ ರೂಪದಲ್ಲಿರೋ ಮೃಗ, ಆ ಮೃಗದ ಸಹವಾಸ ಸಾಕು ಅಂತ ಹೊರಗೆ ಬಂದಿದ್ಲು. ಈಗ ಮತ್ತೆ ಹೋಗಿ ಸಿಕ್ಕಾಕೊಂಡಿದ್ದಾಳೆ. ಈಗ ಅವಳಲ್ಲಿ ಹೇಗಿರ್ತಾಳೋ ಏನು ಮಾಡ್ತಾಳೋ ಅನ್ನೋ ಆತಂಕನೇ ಇದೆ.